ಪುಣ್ಯ ಸ್ಮೈಲ್. ಈಗ ನಾನ್ ನೀರಿಗಿಳಿದು ಅವಳನ್ನ ನೀರ್ ಒಳಗಡೆನೆ ಸಮಾಧಿ ಮಾಡ್ತೀನಿ. ಪುಣ್ಯ, ಇಲ್ಲಿ ಫೋಟೋ ಚೆನ್ನಾಗಿ ಬರ್ತಿಲ್ಲ, ಅದಕ್ಕೆ ಹಾ ನಾನು ಅಲ್ಲ ಹೋಗಿ ಫೋಟೋ ತೆಗಿತೀರಿ, ಸರಿನಾ? ಪುಣ್ಯ ಸ್ಮೈಲ್. ಓಕೆ. ಪುಣ್ಯ, ಪುಣ್ಯ, ಇಲ್ಬಾ. ಬರ್ತಿದ್ದೀನಿ ಅನಿರುದ್ಧ್. ಏಯ್, ಎಲ್ಲಿಗೆ ನುಲ್ಕೊಂಡು ಹೋಗ್ತಿದ್ಯೋ ಮಿಟಕ್ಲಾಡಿ? ಪರ್ಣಿಕಾ, ಬೇಕು ಅಂತ ಬಂದ್ ಜಗಳ ಆಡ್ಬೇಡ, ಹೋಗಿಲ್ಲಿಂದ. ಹೋಗೋದಕ್ಕೆ ಬರ್ಲಿಲ್ಲ ಕಣೆ. ಬಿಡು ಪರ್ಣಿಕಾ, ಬಿಡು. ನೆನಪಿದ್ಯಾ ನಿನಗೆ ಕಣೆ? ನೆನಪಿದ್ಯಾ ಅವತ್ ಗುಡಿಲಿ ನನ್ನ ನಿಶ್ಚಿತಾರ್ಥ ಆಗ್ತಿರ್ಬೇಕಾದ್ರೆ ಬಿಕ್ಕಿ ಬಿಕ್ಕಿ ಅಳ್ತಿದ್ಯಲ್ಲೇ? ಇವತ್ತು ಭಾವನ್ ನಿಶ್ಚಿತಾರ್ಥ ನಿನ್ ಜೊತೆ ಆಗ್ತಿರ್ಬೇಕಾದ್ರೆ ನನಗೆಷ್ಟು ನೋವಾಗುತ್ತೆ. ನಿನ್ನೆ ಕಣೆ, ಹೇಳು. ಆಗ ಅನಿರುದ್ಧ್ ನಿನ್ನನ್ನ ಪ್ರೀತಿಸ್ತಾ ಇರ್ಲಿಲ್ಲ. ಇವಾಗ ನನ್ನ ಅನಿರುದ್ಧ್ ನನ್ನ ಪ್ರೀತಿಸ್ತಾ ಇದ್ದಾನೆ. ಪುಣ್ಯ, ಪುಣ್ಯ. ಏಯ್, ನಕ್ಕದ್ರೆ ಪ್ರೀತಿಸಿದ್ರೆ ಮದ್ವೆ ಆದ್ರೆ ಸೋಬ್ನ ಆಗಲ್ಲ ಕಣೆ. ನೋಡು, ಭಾವ ನನ್ನವನು. ಬದುಕ್ಬೇಕು ಅನ್ನೋ ಆಸೆ ಇದ್ರೆ ಇಲ್ಲಿಂದ ಹೊರಟೋಗ್ಬಿಡು. ಅವನೇ ನನ್ ಬದುಕು. ಪುಣ್ಯ, ಅಷ್ಟಕ್ಕೂ ಎಲ್ಲಿಗೆ ಹೋಗ್ಬೇಕೆ ಹೇಳು? ಎಲ್ಲಿಗೆ ಹೋಗ್ಬೇಕು? ಏಯ್, ಜಾಸ್ತಿ ಮಾತಾಡ್ಬೇಡ ಕಣೆ. ಕೇಳಿಸ್ಕೊ, ನಾನ್ ಹೇಳ್ತಿರೋದನ್ನ ತಮಾಷೆ ಅನ್ಕೊಂಬೇಡ. ಎರಡು ಕಿವಿಲಿ ಸರಿಯಾಗಿ ಕೇಳಿಸ್ಕೊ. ನಿಮ್ ನಿಶ್ಚಿತಾರ್ಥನ ನಡಿಯಕ್ ಬಿಡಲ್ಲ. ಅದ್ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವಶ್ಯಕತೆ ಬಂದ್ರೆ ನಿನ್ ಪ್ರಾಣ ತೆಗೆಯೋದಕ್ಕೆ ಯಾರು ಬಂದಿದ್ದಾರೆ ಅಂತ ನೋಡಿದ್ಯಲ್ವಾ? ನನ್ನ ದೊಡ್ಡಮ್ಮ ಶ್ರೀಪುರ ಗಂಗಾ ಭವಾನಿ ಬಂದಿದ್ದಾರ ಕಣೆ. ಪರ್ಣಿಕಾ, ಹುಚ್ಚಾಗಿ ಮಾತಾಡ್ಬೇಡ. ಈ ನಿಶ್ಚಿತಾರ್ಥ ನಡೀಲಿಲ್ಲ ಅಂದ್ರೆ ಅನಿರುದ್ಧ್ ಹುಚ್ಚ ಆಗಿ ಹೋಗ್ತಾನೆ. ಅಬ್ಬಬ್ಬಾ, ನಿಮ್ಮಿಬ್ರದ್ದು ರೋಮಿಯೋ ಜೂಲಿಯಟ್ ಲವ್ ಸ್ಟೋರಿ. ನಿನ್ ಜೊತೆ ನಿಶ್ಚಿತಾರ್ಥ ನಿಂತ ಹೋದ್ರೆ ನನ್ ಭಾವ ಹುಚ್ಚ ಆಗ್ತಾನಂತೆ. ನಿನ್ ಜೊತೆ ನಿಶ್ಚಿತಾರ್ಥ ಆಗೋದಕ್ಕಿಂತ ನನ್ ಭಾವ ಸಾಯೋದೇ ಒಳ್ಳೇದು. ಪರ್ಣಿಕಾ, ಮಾತಿನ ಮೇಲೆ ಹಿಡಿತಾ ಇರ್ಲಿ.
ಅನಿರುದ್ಧ್ ಸಾಯ್ಬೇಕು ಅನ್ಕೋತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಏಯ್ ಕೇಳಿಸ್ಕೊ, ಇವತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ನಡೆಯೋದು ನಿಮ್ಮ ನಿಶ್ಚಿತಾರ್ಥ ಅಲ್ಲ, ಕುರುಕ್ಷೇತ್ರ ಯುದ್ಧ. ಅವಶ್ಯಕತೆ ಬಿದ್ರೆ ಇಲ್ಲೋಡು, ನಿಶ್ಚಿತಾರ್ಥ ನಡಿಬೇಕಾಗಿರೋ ಸ್ಟೇಜ್ ಮೇಲೆ ನನ್ ಕತ್ನ ಕುಯ್ಕೊಂಡ್ ಬಿಡ್ತೀನಿ ಹೊರತು ನಿಮ್ಮ ನಿಶ್ಚಿತಾರ್ಥ ಮಾತ್ರ ನಡೆಯೋದಕ್ಕೆ ನಾನು ಬಿಡಲ್ಲ. ನೆನಪಲ್ಲಿಟ್ಕೋ, ನಾನ್ ನಿನ್ನನ್ನ ಸುಮ್ಮನೆ ಬಿಡ್ತೀನಿ ಅಂತ ಹೇಗ್ ಅನ್ಕೊಂಡ್ಯೆ? ಹಾ, ಅದು ಹೇಗ್ ಅನ್ಕೊಂಡೆ ನೀನು? ಪುಣ್ಯ ಎಲ್ಲ ಹೋದ್ಲಿ ಇವಳು? ಪುಣ್ಯ 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 ಇಲ್ಲಿದ್ಯಾ? ಏನಾಯ್ತು? ಇಲ್ಲಿದ್ ಏನ್ ಮಾಡ್ತಾ ಇದೀಯ ನೀನು? ಏನಿಲ್ಲ ಅನಿರುದ್ಧ್, ನಡಿ. ಸರಿ ಬಾ. ನನ್ನ ಭಾವನ್ನ ಬಿಟ್ಕೊಡೋ ಮಾತೇ ಇಲ್ಲ. ಇವ್ರು ಯಾರಿಗೂ ಬುದ್ಧಿ ಇಲ್ಲ ಕಣಮಿ. ಸ್ವಂತ ತಂಗಿ ಮಗಳಿರೋವಾಗ ಅವಳಿಗೂ ಅನಿರುದ್ಧಗೂ ನಿಶ್ಚಿತಾರ್ಥ ಎಂತದು? ಸ್ವಂತ ಮಗಳಿದ್ರೂನು ನಿಮ್ಮಮ್ಮ ಪುಣ್ಯನೇನ್ ದತ್ತು ತಗೊಳ್ಳೋದು? ಕೇಳಕ್ಕೆ ಅನ್ಯಾಯ ಕಣಮಿ ಇದು. ಅಂಜನಿ ಪುತ್ರ ವೀರಾಂಜನೇಯ, ಪರಮ ಪವಿತ್ರವಾದುದು ಈ ನಾಗಮಣಿ. ಸೃಷ್ಟಿ ರಹಸ್ಯನ ಭೇದಿಸೋ ಈ ನಾಗಮಣಿನ ನಿಮ್ಮ ಪಾದದ ಬಳಿ ಇಟ್ಟು ಆಶೀರ್ವಾದ ಪಡ್ಕೋಬೇಕು ಅಂತ ಕುಲಗುರು ಹೇಳಿದ್ದಾರೆ. ಜೈ ವೀರಾಂಜನೇಯ. ನಾನೇನಾರ ಇದ್ದಿದ್ರೆ ದತ್ತು ತಗೊಳ್ಳೋ ದಿನನೇ ನಿಮ್ ಮಾವ ಹಿಂಗೆ ಬಾಯಿಗೆ ಬಂದಂಗ ಅಂದ್ಬಿಟ್ಬಿಡ್ತಿದ್ದೆ. ಈಗ್ಲೂ ಏನ್ ಟೈಮ್ ಇರೋಗಿಲ್ಲ, ಬಾ ಅದೇನೋ ಇತ್ಯರ್ಥ ಮಾಡ್ಕೊಂಬಿಡವ. ನಿಮಗ್ ಇಷ್ಟೊಂದು ಧೈರ್ಯ ಇದೆ ಅಂತ ಗೊತ್ತಿದ್ದಿದ್ರೆ ನಿನ್ನ ಆವತ್ತೇ ಕರೀತಾ ಇದ್ದೆ ದೊಡ್ಡಮ್ಮ. ಈ ಭವಾನಿ ಬಗ್ಗೆ ಏನ್ ಅನ್ಕೊಂಡಿದ್ಯಾ ನೀನು? ನಡಿ. ಎಷ್ಟೊಂದ್ಸಲ ಸಿಗೋ ಹಾಗಾಗಿ ನನ್ನಲ್ಲಿ ಆಸೆ ಹುಟ್ಟಿಸಿ ತಪ್ಪಿಸ್ಕೊಂಡಿತ್ತು ಈ ನಾಗಮಣಿ. ಇನ್ನು ಯಾವತ್ತಿಗೂ ನನ್ನಿಂದ ದೂರ ಆಗ್ಬಾರ್ದು. ಅದಕ್ಕೆ ನಿನ್ನ ಆಶೀರ್ವಾದ ಬೇಕು ಮಹಾಸ್ವಾಮಿ. ಅಣ್ಣ, ಏನ್ ನೀವು ಮಾಡ್ತಾ ಇರೋದು? ನಾನೇನ್ ಮಾಡ್ದೆ? ಅದೇ ಅಣ್ಣ, ಅನಿರುದ್ಧ್ ಪುಣ್ಯ ನಿಶ್ಚಿತಾರ್ಥ ಏನ್ ಜಬರ್ದಸ್ತಾಗಿ ಮಾಡಿಸ್ತಿದ್ಯಾ? ಸುತ್ತಮುತ್ತ ಊರವರೆಲ್ಲ ವೈಭೋಗ ಅಂದ್ರೆ ವರ್ಮ ಅವ್ರು ಮಾಡಿಸ್ತಿರೋ ನಿಶ್ಚಿತಾರ್ಥ ಅಂತವ್ರೆ. ಮೆಂಟಲ್, ಏನೋ ಕೇಳ್ತೀನಿ ಜಗಳ ಮಾಡ್ತೀನಿ ಅನ್ಬಿಟ್ಟು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಲ್ಲ. ಅಣ್ಣಯ್ಯ ಹಂಗ್ ನೋಡಿದ್ದೆ ಎದೆನೇ ನಿಂತೋಯ್ತು ಕಣೆ. ನಾನೇನ್ ಮಾಡಕ್ಕಾಗತ್ತೆ? ಇನ್ನೇನಾದ್ರೂ ಹೇಳೋದಿದ್ಯಾ? ಅಯ್ಯಯ್ಯ, ಏನಿಲ್ಲ ಅಣ್ಣ, ಸುಮ್ಕೆ ಈ ಕಡೆ ಬಂದ್ವಿ. ಸರಿ ಬರ್ತೀನಿ, ನಡಿಯೇ. ಅಣ್ಣ, ಏನದು ಕುಂಕುಮದಾಗ ಏನೋ ಒಳಿತಾ ಇದೆ? ಕುಂಕುಮದಲ್ಲಿ ಏನ್ ಹೊಳಿತಿರೋದು? ನನ್ ಮೇಲೆ ಅನುಮಾನ ಪಡೋದ್ ನಿಲ್ಸು. ನಿನ್ ಮ್ಯಾಗ ಅನುಮಾನನಾ? ನಿನ್ನ ಅನುಮಾನಿಸಿದ್ರೆ ಆ ಧರ್ಮರಾಯನ್ ಅನುಮಾನಿಸ್ದಾಗೇನೆ. ಏನೋ ನನ್ ಭ್ರಮೆ ಆಗಿರ್ತದೆ. ಸರಿ ಸರಿ, ನಾನ್ ಪೂಜೆಯಲ್ಲಿದ್ದೀನಿ, ನೀವೇನು ಹೊರಡ್ತೀರಾ? ಹೋಯ್ತಿದ್ದೀನಣ್ಣ. ಅಣ್ಣಯ್ಯ ಪೂಜೆಯಲ್ಲಿದ್ದಾನೆ, ನಡಿಯೇ ನಡಿ. ಬಿಡು ದೊಡ್ಡಮ್ಮ, ಏನ್ ಮಾಡ್ತೀನಿ ಅಂದಿದ್ದೆ, ಏನ್ ಮಾಡ್ದೆ? ಇಷ್ಟು ಭಯ ಪಟ್ರೆ ಹೇಗೆ ದೊಡ್ಡಮ್ಮ? ನನಗಿರೋ ಧೈರ್ಯನ ನಾಳೆ ನಿಶ್ಚಿತಾರ್ಥದಾಗ ನೋಡ್ತೀಯಲ್ಲ,
ಈಗ್ಲೇ ಗಲಾಟೆ ಮಾಡಿದ್ರೆ ಏನಿರುತ್ತೆ ಮಜಾ? ಉಂಗ್ರ ಬದಲಾಯಿಸ್ಕೊಳ್ಳೋವಾಗ ಇಬ್ಬರನ್ನೂ ದೂರ ದೂರ ಮಾಡ್ತೀನಿ. ನೀನೇನಾದ್ರೂ ಕೈ ಕೊಟ್ರೆ ಈ ಕೈನ ನಾನು ಮುರಿದಾಕ್ಬಿಡ್ತೀನಿ. ನನ್ನ ಅಭಯ ಹಸ್ತ ನಿನ್ ಮೇಲೆ ಯಾವಾಗ್ಲೂ ಇರ್ತದೆ. ನನ್ನನ್ನ ನಂಬು. ನಿಮ್ ನಿಶ್ಚಿತಾರ್ಥನ ನಡೆಯೋಕ್ ಬಿಡಲ್ಲ. ಅದನ್ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಪುಣ್ಯ ಪುಣ್ಯ ನಿನಗೆ ಮನ್ಸಲ್ಲಿ ಏನೇನೋ ಇಟ್ಕೊಂಡು ಪಾಪ ಹೇಗ್ ಅಳ್ತಿದ್ದಾಳೆ ನೋಡು ಮಹಿ. ಏನಾದ್ರೂ ಒಂದ್ ಮಾಡೋ. ಪುಣ್ಯ, ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾ? That's nice. ಥ್ಯಾಂಕ್ಸ್ ಸಿಸ್ಟರ್. ಬದುಕ್ದೆ ಕಣೋ ಬಾವ. ಇಲ್ದೇ ಇದ್ರೇನೋ ಈ ತರ ಒಟ್ಟಿಗೆ ಬಂದಾಗೂ ಕಷ್ಟನಾ? ಲೆಟ್ಸ್ ಹ್ಯಾವ್ ಸಮ್ ಫನ್ ಮ್ಯಾನ್. ಓಕೆ ಲೊಕೇಶನ್ ತುಂಬಾ ಚೆನ್ನಾಗಿದೆ. ಒಂದ್ ಚಿಕ್ಕ ಗೇಮ್. ಒಂದ್ಸಲ ನಾವೆಲ್ಲರೂ ನಮ್ಮ ಚಿಕ್ಕ ವಯಸ್ಸಿಗೆ ಹೋಗೋಣವಾ? ಬಾರೋ ಭಾವ. ಬಾರೋ. ಬಾ ಪುಣ್ಯ. ಬಾ. ಭಾವ, ನೀ ನನ್ನ ತಂಗಿ ಪುಣ್ಯನ ಉಪ್ಪು ಮೂಟೆ ಮಾಡು, ನಾನು ನಿಮ್ಮ ಅಕ್ಕನ್ನ ಉಪ್ಪು ಮೂಟೆ ಮಾಡ್ತೀನಿ. ಅಲ್ಲಿ ನೋಡಲಿ, ಆ ರೆಡ್ ಕ್ಲಾತ್ ವರ್ಗೂ ಯಾರು ಮೊದಲು ಹೋಗ್ತಾರೋ ಅವರೇ ಗೆದ್ದಂಗೆ. ಬಿಡು ಬಾವ, ನೀನೇ ಗೆಲ್ತೀಯ. ಹೆಂಗೆ? ನನ್ನ ಅಕ್ಕ 60 kg, ಇವಳು 120 kg. ಕಣೋನೆ, ನಾನು ಆಟನೇ ಆಡಲ್ಲ, ಹೋಗು. ಅಯ್ಯೋ ಪುಣ್ಯ, ಕೂಲ್ ಆಗಮ್ಮ. ಲೆಟ್ಸ್ ಸ್ಟಾರ್ಟ್ ದ ಗೇಮ್, ಕಮ್ ಆನ್. ನಾವೇ ಗೆದ್ವಿ ಬಾವ. ಕಂಗ್ರಾಟ್ಸ್ ಕಣೋ ಭಾವ. ಥ್ಯಾಂಕ್ ಯು. ನೋಡಿದ್ಯಾ, ನನ್ನ ತಂಗಿ ನಿನ್ ಲೈಫಿಗೆ ಬಂದಿದ ತಕ್ಷಣ ನಿನ್ಗೆ ಎಲ್ಲಾದ್ರಲ್ಲೂ ಗೆಲುವೆ. ಸೊ ಇನ್ಮೇಲೆ ನಿನ್ ಲೈಫ್ ಫುಲ್ ಹ್ಯಾಪಿ ಆಗಿರತ್ತೆ ಅನಿರೋಧ್. ಅಣ್ಣ, ನಾವ್ ಗೆದ್ದಿಲ್ಲ. ನೀವೇ ಅಲ್ವಾ ಗೆದ್ದಿದ್ದು? ಅದ್ ಹಾಗಲ್ಲ ಪುಣ್ಯ. ಅದ್ಕೆ ನನಗ್ ಗೊತ್ತು, ನಾವ್ ಸಂತೋಷವಾಗಿರ್ಬೇಕು ಅಂತ ನೀವ್ ಸೋತ್ರಿ. ಪುಣ್ಯ, ನೀವಿಬ್ರು ಸಂತೋಷವಾಗಿರ್ಬೇಕು. ನಾವು ಮದ್ವೆಗಿಂತ ಮುಂಚೆನೂ ಮದ್ವೆ ಆದ್ಮೇಲೂ ಖುಷಿಯಾಗೇ ಇದ್ದೀವಿ. ಆದ್ರೆ ನಿನಗೆ ಹುಟ್ಟಿನಿಂದಲೂ ಕಷ್ಟ. ಈಗ ನನ್ನ ಭಾವ ಬಂದಿದ್ದಾನೆ. ನೀನು ನಿನ್ ನಗು ಎರಡೂ ಹೀಗೆ ಇರ್ಲಮ್ಮ. ಬಾಬಾ, ನಿನ್ ಮನ್ಸ್ ಮಾತ್ರ ಅಲ್ಲ, ನಿನ್ ಮಾತ್ ಕೂಡ ಸೂಪರೇ. ನನ್ನ ಅಕ್ಕ ಸೋ ಲಕ್ಕಿ. ದೇವರ ಮನೆ ಅಂದ್ರೆ ಸುಮ್ನೆನಾ? ಅಖಿಲ ಅತ್ತೆಯವ್ರ ಮಗ. ತಪ್ಪು ಮಾಡಿದ್ರೆ ಅಷ್ಟೇ ಕತೆ. ಎಸ್ ಎಲ್ಲ ಓಕೆ. ಆದ್ರೆ ಇಷ್ಟಕ್ಕೂ ನೀನು ಯಾಕೆ ಬೇಜಾರಾಗಿದ್ದೆ ಅಂತ ಹೇಳಲೇ ಇಲ್ವಲ್ಲ? ಅದು ಅಣ್ಣ, ಹೇಳಮ್ಮ. ಏನೋ ಭಯ. ಭಯನಾ? ಅನಿರುದ್ಧ್ ಅಂದ್ರೆ ತುಂಬಾ 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 ಇಷ್ಟ ನಂಗೆ. ಅವನಿಗೆ ನನ್ನ ಪ್ರೀತಿನ ಹೇಳೋದಕ್ಕೆ ಎಷ್ಟು ಕಷ್ಟಪಟ್ಟೆ ಅಂತ ನನಗ್ ಗೊತ್ತು. ಆದ್ರೆ ಏನಾದ್ರೆ ಪುಣ್ಯ? ನಾಳೆ ರಾತ್ರಿ ನಡೆಯೋ ನಿಶ್ಚಿತಾರ್ಥ ಹೇಗ್ ನಡೆಯುತ್ತೋ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಪುಣ್ಯ, ಏನಾಯ್ತು? ಯಾಕೆ ಭಯ? ನಮ್ ನಿಶ್ಚಿತಾರ್ಥ ಆಗುತ್ತೆ. ಆಗತ್ತೆ ಅಲ್ಲ ಭಾವ? ಹಾಗೆ ಆಗತ್ತೆ ಅಷ್ಟೇ. ಪುಣ್ಯ, ಆ ನಾಗಮ್ಮನ ಆಶೀರ್ವಾದ ಇದೆ. ಇಲ್ ನೋಡು, ನಾವೆಲ್ಲರೂ ಇದೀವಿ.
ನಿಶ್ಚಿತಾರ್ಥನ್ ಯಾರು ತಡೆಯಲ್ಲ, ಏನೂ ಆಗಲ್ಲ, ಸರಿನಾ? ದಟ್ಸ್ ಗುಡ್. ಅನಿರುದ್ಧ್ ಬಾ, ಪೂಜೆಗೆ ತಡ ಆಗತ್ತೆ, ದೊಡ್ಡಪ್ಪ ಬೈತಾರೆ. ಬನ್ನಿ ನಡಿ ಬಾ ಅಮ್ಮ. ಪುಣ್ಯ. ಏಯ್, ಐಶ್ ಸ್ವಲ್ಪ ಹುಷಾರು. ಆ, ನೀನೇನು ಹೆದರ್ಕೋಬೇಡಪ್ಪ, ನಿಮ್ಗೇನು ಆಗಲ್ಲ. ಎರಡು ಒಳ್ಳೆ ಮನಸ್ಸುಗಳನ್ನ ಒಂದು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ, ನಿಮ್ಗೆಲ್ಲ ಒಳ್ಳೇದೇ ಆಗುತ್ತೆ. ಆದ್ರೆ ಅವರಿಬ್ರು ನಿಶ್ಚಿತಾರ್ಥಕ್ಕಿಟ್ಟಿರೋ ಮುಹೂರ್ತದ ಗಳಿಗೆ ಅವ್ರ ಜೀವನಕ್ಕೆ ಒಳ್ಳೇದಲ್ಲ. ಅವ್ರ ಜಾತಕ ಬಲದಿಂದ ಆ ಮುಹೂರ್ತ ಇಟ್ಟಿಲ್ಲ. ಸ್ವಾಮಿ, ಏನ್ ಹೇಳ್ತಿದ್ದೀರಾ ಸ್ವಾಮಿ ನೀವು? ಇದು ಸತ್ಯ. ಇಟ್ಟಿರೋ ಮುಹೂರ್ತಕ್ಕಿಂತ ಮುಂಚೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಗಂಡಾಂತರ ಅಪಶಕುನಗಳು ಎದುರಾಗುತ್ತೆ. ಇಟ್ಟಿರೋ ಮುಹೂರ್ತಕ್ಕಿಂತ ಒಂದು ದಿನ ಮುಂಚೆ, ಅಂದ್ರೆ ಇವತ್ತು ರಾತ್ರಿ 8:40 ಒಳಗೆ ಇಬ್ಬರಿಗೂ ದೈವ ಸಾಕ್ಷಿಯಾಗಿ ಮುಹೂರ್ತ ಜಾತಕ ಬಲದಿಂದ ಅವ್ರ ನಿಶ್ಚಿತಾರ್ಥ ನಡಿಬೇಕು. ಅನಿರುದ್ಧ್ ಪುಣ್ಯಾಳ ನಿಶ್ಚಿತಾರ್ಥ ಇವತ್ತೇ ಮಾಡಿ ಮುಗಿಸ್ಬೇಕು. ಇಲ್ಲ ಅಂದ್ರೆ ಎದುರಾಗೋ ಸಮಸ್ಯೆಗಳು ಗಂಡಾಂತರಗಳನ್ನ ಯಾರೂ ತಡೆಯೋಕ್ಕಾಗಲ್ಲ. ಇದು ಆ ಶಿವನ ಆಜ್ಞೆ. ಮಹಿ, ನನ್ಗೇನು ಅರ್ಥ ಆಗ್ತಿಲ್ಲ. ಸ್ವಾಮೀಜಿ ಹೇಳಿದ್ ಕೇಳಿಸ್ಕೊಂಡ್ರೆ ನಂಗೆ ತುಂಬಾ ಭಯ ಆಗ್ತಿದೆ. ನನ್ಗ್ಯಾಕೋ ಸ್ವಾಮೀಜಿ ಹೇಳ್ತಿರೋದು ನಿಜ ಅಂತ ಅನ್ಸುತ್ತೆ. ಅಲ್ಲ, ಊರಿಂದ ಭವಾನಿ ಚಿಕ್ಕಮ್ಮ ಬಂದು ಪರಿಣಿಕನ್ಗೆ ಜೊತೆ ಆಗಿದ್ದಾರೆ. ಆದ್ರೆ ಅವ್ರಿಗ್ಯಾರಿಗೂ ಗೊತ್ತಾಗ್ದೆ ಅನಿರುದ್ಧ್ ಪುಣ್ಯ ನಿಶ್ಚಿತಾರ್ಥ ಮಾಡ್ಬೇಕು ಅಂತ ಅನ್ಕೊಂಡ್ರೆ ದೊಡ್ಡಪ್ಪ ಅದನ್ನ ಒಪ್ಕೋತಾರಾ? ಗೊತ್ತಾದ್ರೆ ಖಂಡಿತ ಒಪ್ಕೊಳ್ಳಲ್ಲ. ಅದಕ್ಕೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಿಶ್ಚಿತಾರ್ಥ ಆಗ್ಬಿಡ್ಬೇಕು. ಈ ಅವಕಾಶ ಕೈಜಾರ್ ಹೋದ್ರೆ ಮಾವನ್ಗೆ ಈಗಿರೋ ಮನ್ಸು ಬದಲಾಗ್ಬೋದು. ಅದು ಅಲ್ಲದೆ ಏನ್ ಬೇಕಾದ್ರೂ ಆಗ್ಬೋದು. ಹಾಗಲ್ಲ ಮಹಿ, ಇದಕ್ಕೆ ಪುಣ್ಯ ಮತ್ತೆ ಅನಿರುದ್ಧ್ ಒಪ್ಕೋತಾರಾ? ಅವ್ರಿಗೆ ಗೊತ್ತಿಲ್ದಿರೋ ಹಾಗೇನೆ ಅವ್ರ ನಿಶ್ಚಿತಾರ್ಥನ ಮಾಡ್ತೀನಿ. ಮಹಿ, ಹೇಗಾದ್ರೂ ಮಾಡಿ ಅವರಿಬ್ರು ನಿಶ್ಚಿತಾರ್ಥ ಮಾಡ್ಲೇಬೇಕು. ಆಯುಷ್, ಏನ್ ನಡೆಯುತ್ತೋ ಅದನ್ನ ನೋಡ್ತಾ ಇರು. ಪರಿಸ್ಥಿತಿ ಹೇಗೆ ಇದ್ರೂ ಕೂಡ ಇವತ್ತು ರಾತ್ರಿ ಅಷ್ಟರಲ್ಲಿ ನಿಶ್ಚಿತಾರ್ಥ ಆಗ್ಬೇಕು. ನಡಿ. ಸುಂದರ ರೂಪ, ಲೋಕಾಧಿಪತಿ, ಶೇಷಶಯನ ಮಾಡಿರುವಂತ ಪುಣ್ಯಮೂರ್ತಿ, ಪಾಹಿಮಾಂ ಪಾಹಿಮಾಂ ಪಾಹಿಮಾಂ. ಗರುಡ ಜಾತಿ ಯಶಸ್ಸಿಗೋಸ್ಕರ ನಾನು ಮಾಡಿರೋ ಯಾಗದಲ್ಲಿ ನಾಗಮಣಿನ ನನ್ನ ವಶಪಡಿಸ್ಕೊಂಡಿದ್ದೀನಿ ಸ್ವಾಮಿ. ನೆಲಮಾಳಿಗೆಯಲ್ಲಿರೋ 3ನೇ ಬಾಗಿಲನ್ನ ತೆರೆಸಿ ಅಶೇಷ ಸಂಪತ್ತನ್ನ ಕೈವಶ ಮಾಡಿಕೊಂಡು ವಿಜಯಶಾಲಿಯಾಗುವಂತ ಅವಕಾಶನ ನನಗೆ ಅನುಗ್ರಹಿಸು ಸ್ವಾಮಿ. ಸ್ವಾಮಿ, ಅನಿರುದ್ಧ್ ಪುಣ್ಯ ನಿಶ್ಚಿತಾರ್ಥ ಆದ ಮರುಕ್ಷಣವೇ ನಾನು ನಾಗನಿದಿನ ಸಾಧಿಸುವಂತೆ ಆಶೀರ್ವದಿಸು ಸ್ವಾಮಿ. ಅನಂತ ಪದ್ಮನಾಭ, ಪಾಹಿಮಾಂ ಪಾಹಿಮಾಂ ಪಾಹಿಮಾಂ.